ಯಾರಿಗೂ ಬೈಬಾರ್ದು ಅಂತ ಡಿಸೈಡ್ ಮಾಡಿ. ಓ ಏನ್ ಮಾಡ್ಬೇಕು ಇವನಿಗೆ ಈ ತರ ಅಡ್ವಾನ್ಸ್ ಬೈಬಾರ್ದು ಅಂತ ಡಿಸೈಡ್ ಮಾಡಿದ ತಕ್ಷಣ ದೊಡ್ಡ ಲಾರಿ ಅಡ್ಡ ಬಂದ್ಬಿಡ್ತು. ಇವತ್ತು ಎಡ್ಮೂರಿ ಮತ್ತು ಬಲ್ಮೂರಿಲಿ ಆಟ ಆಡ್ಕೊಂಡು ಪಯಣ ಕಾರ್ ಮ್ಯೂಸಿಯಂ ಇದೆಯಲ್ಲ ಅದನ್ನು ನೋಡ್ಕೊಬರೋಣ ಅಂತ ಹೊರಟಿದ್ದೀವಿ. GRSಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದು, ಪ್ಲ್ಯಾನ್ ಇದ್ದಿದ್ದು. ಆದರೆ ಎದ್ದೇಳೋದೇ ಲೇಟ್ ಆಗೋಯ್ತು, ಅದಕ್ಕೆ ಇಲ್ಲೇ ಹೋಗಿ ಬರೋಣ ಅಂತ. ನನಗೆ ನಂತ ಇಷ್ಟ ಆಗಲ್ಲ GRS ಎಲ್ಲ. ಇನ್ನು ಮಕ್ಳಿಗೆ ಈ ನಮ್ಮ ಮುದ್ದು ಸ್ಕೂಲಲ್ಲಂತೂ ಅದು ಬಿಟ್ಟು ಬೇರೆ ಕಡೆ ಕರ್ಕೊಂಡೇ ಹೋಗಲ್ಲ, GRSಗೆ ಕರ್ಕೊಂಡೋಗೋದು ಪ್ರತಿ ಸಲ ಟ್ರಿಪ್ಪು. ಈ ಸಲ ಕಳ್ಸಿದ್ರಾಯ್ತು ಅಂತ ಸುಮ್ಮನಾದ್ವಿ. ನನ್ನ ಮನೇಲಿ ಹೇಳಿದ್ನೋ ಇಲ್ವೋ ಇವನು ಏನು ಮಾಡಿದ್ಯಾ? ಪ್ಯಾಂಟ್ ಉಲ್ಟಾ ಹಾಕೊಂಡ್ಬಂದಿದ್ದಾನೆ. ಇಲ್ಲಿ ಬಂದು ಗೋಳಾಡ್ತಾ ಇದ್ದಾನೆ. ಅಲ್ಲಿಂದ ಹಂಗೆ ಬಂದ, ಎಲ್ಲ ನೋಡಾಯ್ತು. ಈಗ ಪ್ಯಾಂಟ್ ಉಲ್ಟಾ ಹಾಕಿರೋದನ್ನ ತೋರ್ಸು. ಪ್ಯಾಂಟ್ ಉಲ್ಟಾ ಹಾಕಿರೋದು ನೋಡಿ, ಪ್ಯಾಂಟ್ ಉಲ್ಟಾ. ನಾನು ಮತ್ತೆ ಅಮ್ಮು ರವೆ ಇಡ್ಲಿ ತಗೊಂಡಿದ್ವಿ. ಸಂತೋಷ್ ಮತ್ತೆ ಮುದ್ದು ದೋಸೆ ತಗೊಂಡಿದ್ದಾರೆ. ಚೆನ್ನಾಗಿದೆ ಇವತ್ತು, ಪರವಾಗಿಲ್ಲ. ಇದು ಸ್ವಲ್ಪ ಹುಳಿ ಇದೆ ಅಂತ ಬಿಟ್ಟಿದ್ದಾನೆ, ಬೈದ್ರಲ್ಲ ಅದಕ್ಕೆ. ಚೂರು ಚೆನ್ನಾಗಿಲ್ಲ ಗಸಿ. ಇನ್ ಮುದ್ದು ಸಂತೋಷ್ಗೆ ಹಿಂಸೆ ಕೊಟ್ಟಿಡ್ತಾ ಇದ್ದಾನೆ. ಏನಂತನ ನಿಧಾನಕ್ಕೆ ಹೋಗಿ ಅಂತ ಹೇಳ್ಬೇಕು. ದುಲೈಕರು ಅಂದ್ರೆ ಎಂತದ? ಓವರ್ಟೇಕಿಂಗ? ಈ ಕಾರ್ಟೂನ್ ಏನಾದ್ರೂ ಇನ್ನೊಂದಷ್ಟು ಲ್ಯಾಂಗ್ವೇಜ್ ಅಲ್ಲಿ ಬಂದಿದ್ರೆ ಎಲ್ಲಾನು ಕಲ್ತಿರೋನು. ಅಷ್ಟು తెలుగులో ಬರುತ್ತೆ ಅನ್ಸುತ್ತೆ. చింటూ టీవీ తరదొని బరుతుందా? తెలుగు వస్తుంది కదా. నాకు వస్తుంది, అమ్మకి వస్తుంది. చెప్పు, ఏం చెప్పాలి? చెప్పు. ಒಂದೇ ಒಂದು ವರ್ಡ್ ಬರುತ್ತೆ. ಹಿಂದಿ ಅರ್ಥ ಕುಡ್ಕೊಬಿಟ್ಟಿದ್ದಾನೆ ಎತ್ಲಾಗಿ. ಇಂಗ್ಲಿಷ್ ಏನಾದ್ರೂ ಕಲಿಬೇಕು ಅಂತಂದ್ರೆ ಇವನು ಇಂಗ್ಲಿಷ್ಗೆ ಇಂಗ್ಲಿಷ್ ಕಲಿಬೇಕು ಅಂದ್ರೆ ಇದು ಯಾವ್ದಮ್ಮದು ಪೆಪ್ಪಾ ಪಿಗ್ ಪಾ ಪೆಟ್ರೋಲ್ ಅದ್ ನೋಡಿದ್ರೆ ಇಂಗ್ಲಿಷ್ ಕರೆಕ್ಟ್ ಆಗಿ ಚೆನ್ನಾಗಿ ಬಿಡುತ್ತೆ ನೋಡಿ. ಸಿಂಪಲ್ ಇಂಗ್ಲಿಷ್ ಇರುತ್ತೆ, ಚೆನ್ನಾಗಿರುತ್ತೆ. ಅದು 3 ಕಾರ್ಟೂನ್. ಅದು ಇಂಗ್ಲಿಷಾ? ಅದು ಇದು ಲ್ಯಾಂಗ್ವೇಜ್ ಟ್ರಾನ್ಸ್ಫರ್ ಮಾಡ್ಕೊಳಕ್ ಹೋಗಲ್ಲ. ಆಮೇಲೆ ಶಿಂಗ್ ಶಾಂಗ್ ನೋಡಿ, ಶಿಂಗ್ ಶಾಂಗ್ ಚೆನ್ನಾಗಿರಲ್ಲ. ಬುರಿ 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 ಅನ್ಕೊಂಡು ನಂಗಿಷ್ಟ ಬುರಿ ಬುರಿ. ಇವನ ಬುರಿ ಬುರಿ ಅಂದ್ ನನ್ ಕೈಲಿ ಅದೆಷ್ಟು ಸಲ ಒದೆ ತಿಂದಿದ್ದನು ಅಲ್ವೇನಾ? ನೋಡಿಲಿ, ನಾವು ಒಂದೊಂದು ರವೆ ಇಡ್ಲಿ ತಗೊಂಡ್ವಾ, ಓಕೆ ಚೆನ್ನಾಗಿತ್ತು. ಇವರು ದೋಸೆ ತಗೊಂಡು ಫುಲ್ಲು ಫ್ರಸ್ಟ್ರೇಷನ್ ಆಗೋಗಿದೆ ಇವ್ರಿಗೆ. ಹೆಂಗಿತ್ತು ದೋಸೆ? ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗಿತ್ತು. ಒಂದ್ಸಲ ಏನೋ 2-3 ಸತಿ ತಿಂದಿದ್ವಿ ಹುಳಿ. ಅದನ್ನ ಅವನನ್ನ ಕೇಳಿದ್ರು ಕೂಡ ಎಂತದು ಎಲ್ಲ ಫ್ರೆಶ್ ಇದೆ ಅಂದ. ಕಂಪ್ಲೀಟ್ ಹುಳಿ. ಸುಳ್ಳು ಹೇಳ್ದ. ದೋಸೆ ಇಡ್ಲಿ ತಿಂದವರು ಗ್ಯಾರಂಟಿ ಏನಾದ್ರು ಒಂದು ಕಾಯಿಲೆ ಬರುತ್ತೆ. ನಾನು ಯಾವಾಗ್ಲೂ ಸೇಫರ್ ಸೈಡಿಗೆ ಯಾವ ಹೋಟ್ಲಲ್ಲೂ ದೋಸೆ ಇಡ್ಲಿ ತಗೊಳ್ಳಲ್ಲ. ಇಡ್ಲಿ ತಗೊಂಡ್ಲು, ಒಂದು ಸಿಂಗಲ್ ಇಡ್ಲಿಗೆ 95 ರೂಪೀಸ್ ಹಾಕಿದಾನೆ. ದೋಸೆಗೆ 2 ಇಡ್ಲಿಗೆ 200 ರೂಪೀಸ್. ಅದು ಚಿಕ್ಕದು, ಇಷ್ಟೇ ಹೊಟ್ಟೆನೆ ತುಂಬಲಿಲ್ಲ. ಆದ್ರೆ ಟೇಸ್ಟ್ ಓಕೆ ಚೆನ್ನಾಗಿತ್ತು. ದೋಸೆ ಅಂತೂ ಫುಲ್ ವೇಸ್ಟ್. 145 ರೂಪೀಸ್ ಒಂದು ದೋಸೆಗಲ್ವಾ? 2 ಇಡ್ಲಿ 2 ದೋಸೆ 500. ಅದು ತಿನ್ನಂಗಾಗ್ಲಿಲ್ಲ, ಅದೇ ಬೇಜಾರು. ಅಲ್ಲ, ಆ ಹುಳಿ ಬಂದಿರೋ ದೋಸೆಗೆ 145 ರೂಪಾಯಿ ದುಡ್ಡು ಅಂತ. ಅದು ಗೊತ್ತಿದ್ದೋದ್ವಲ್ಲ, ಅದು ಇನ್ನೂ ಬೇಜಾರು. ಮುದಣ ಯಾರೋ ಕರ್ಕೊಂಡು ಹೋಗಿದ್ದು ಹೋಟೆಲ್ಗೆ? ನಾವ್ ಬೇಡ ಅಂದ್ವಿ, ಇವರೇ ಕರ್ಕೊಂಡು ಹೋಗಿದ್ದು. ಇಲ್ಲ ನಾವೇನಾದ್ರೂ ಕರ್ಕೊಂಡು ಹೋಗಿದ್ರೆ ಇಲ್ಲಿ ಮೈಸೂರ್ಗೆ ಹೋಗೋವರೆಗೂ ಬೈಸ್ಕೋಬೇಕಿತ್ತು. ಯಾರಿಗೂ ಬೈಬಾರ್ದು ಅಂತ ಡಿಸೈಡ್ ಮಾಡಿ. ಓ ಏನ್ ಮಾಡ್ಬೇಕು ಇವನಿಗೆ ಈ ತರ ಅಡ್ವಾನ್ಸ್ ಬೈಬಾರ್ದು ಅಂತ ಡಿಸೈಡ್ ಮಾಡಿದ ತಕ್ಷಣ ದೊಡ್ಡ ಲಾರಿ ಅಡ್ಡ ಬಂದ್ಬಿಡ್ತು ರಾಂಗ್ ಸೈಡಿಂದ. ಸಂತೋಷ್ಗೆ ಸರಿಯಾಗಿ ಹೊಟ್ಟೆ ತುಂಬಲಿಲ್ಲ ಅಂದ್ರೆ ನಮಗೆ ಅಡ್ವಾಂಟೇಜ್, ದಾರಿ ಕೊಡಿಸ್ತಾರೆ. ಇಷ್ಟು ದೊಡ್ಡದಾ? ಚೆನ್ನಾಗಿದೆ. ಬೇಕಿನ ಈ ಕಡೆ ಎಲ್ಲ ಆಲ್ಮೋಸ್ಟ್ ಭತ್ತನೇ ಅಲ್ವಾ? ಭತ್ತ ಕಬ್ಬು ಸೌತೆಕಾಯಿ ಬೇಕಾ ಬೇಡ ತಿನ್ನಕ್ಕೆ?
ಅಯ್ಯೋ ಏನೋ ಬೇಡಪ್ಪ. ನಡೀರಿಪ್ಪ ಹೋಗೋಣ ಫಸ್ಟ್. ಇಡ್ಲಿ ಸಿಕ್ಕಾಪಟ್ಟೆ ದೊಡ್ಡದ್ ಕೊಟ್ಟಿದ್ರಲ್ಲ, ಹೊಟ್ಟೆ ತುಂಬ್ತು ಅಲ್ವೇನಮ್ಮ. ಇವಾಗ ಏನು ವಿಜುವಲ್ಸ್ ನೋಡ್ತಾ ಇದ್ದೀರಾ, ಇದು KRS ಮರಗಳು ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ ಅಕ್ಕಪಕ್ಕ. ನಮ್ಮ ಕಡೆನೂ ಹಿಂಗೆ ಇತ್ತು ಗೈಸ್, ಇವಾಗ ಎಲ್ಲನೂ ರೋಡ್ ದೊಡ್ಡದು ಮಾಡೋಕ್ಕೆ ಕಡ್ದಾಕ್ಬಿಟ್ಟಿದ್ದಾರೆ. ಇದು ನೋಡೋಂಥರ ಖುಷಿ ಆಯಿತು. ಸಮ್ಮರ್ ಟ್ರೀಸ್ ಒಂಥರ ತಂಪಾಗಿರುತ್ತೆ ರೋಡಿಗೆಲ್ಲ. ಈ ರೋಡ್ಗೆ ನಾವು ಇನ್ನೊಂದ್ಸಲ ಬಂದಿದ್ವಿ, ಅದು ಮೈಸೂರೆಲ್ಲ ಸುತ್ತಾಕೊಂಬಂದಿದ್ವಿ. ಇವತ್ತು ಬಂದಿದ್ದ ರೋಡಲ್ಲಂತೂ ತುಂಬ ಹತ್ತಿರ ಆಯಿತು ನಮಗೆ. ಹಾಸನಿಂದ ಹೋಗ್ಬೇಕಾದ್ರೆ KR ನಗರಕ್ಕಿಂತ ಹಿಂದೆನೇ ಫಿಶ್ ಮಾರ್ತಾ ಇರ್ತಾರೆ, ಅಲ್ಲೊಂದು ರೋಡ್ ಕ್ರಾಸ್ ಆಗುತ್ತೆ, ಅಲ್ಲಿಂದ ತಗೊಂಡ್ರೆ ತುಂಬ ಹತ್ರ ಆಗುತ್ತೆ. ಏನ್ ಹೇಳ್ತಾ ಇದೆ ಮುದ್ದು ಇದು? ಸರಿ ಆಯ್ತು ಜೋಡಿ ಇಬ್ರಿಗೂ. ಇದು ಹೇಳಕ್ ಬರಲ್ಲ ಇದಕ್ಕೆ. ಇಂದನೇ ಸ್ಟಾರ್ಟ್ ಆಟ. ಚೆನ್ನಾಗಿದೆ. ಪ್ಯಾಡಿ ಫೀಲ್ಡ್ಸ್, ಪ್ಯಾಡಿ ಎಲ್ಲ ಬಂದ್ಬಿಟ್ಟಿದೆ ಆಗ್ಲೇ. ನೋಡು ಏನ್ ಮಾಡ್ತೀಯ. ಕಟ್ ಮಾಡಕ್ ಬಂದಿದ್ರೆ ಹೋಗ್ತಿದ್ದೆ, ಬರೋದ್ವಲ್ಲ. ಈಗ ನೋಡ್ತಾ ಇದ್ರೆ ಸಂತೋಷ್ ಕಿರಾತಕ ಮೂವಿ ಮನೇಲಿ ಬರ್ತಲ್ವಾ, ಭತ್ತ ನೋಡ್ತಾ ಇದ್ರೆ. ಇವ್ರು ನೋಡಿಲ್ಲ ಜಾಸ್ತಿ, ಇವಳು ನಾನು ಹಾಕು ದಿನ ನೋಡೋದೆ ಮೂವಿ. ಯಾವ ಥರದೇ ಉದಯ ಮೂವೀಸಲ್ಲಿ 2 ದಿನಕ್ಕೊಂದ್ಸಲ ಹಾಕೋರು. ಮುಖ ಎಲ್ಲ ಒಳಗಡೆ ಇಟ್ಕ ಇಲ್ಲಿ ಸುಳಿ ಇರ್ತಾವ ಅದ್ರೊಳಗೆ, ಸುಳಿ. ಇಲ್ಲೇನು ಎಂಟ್ರಿ ಫೀ ತಗೋತಾ ಇದ್ದಾರೆ ಅದು ದೇವಸ್ಥಾನಕ್ಕೆ ಅಂತೆ. ನಾವು ತುಂಬ ವರ್ಷಗಳೇ ಆಗೋಗಿತ್ತು ಇಲ್ಲಿಗೆ ಬಂದು. ಅಲ್ಲಿ ದೇವಸ್ಥಾನ ಇದೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಹೋಗೋಕ್ಕಾಗಲಿಲ್ಲ ಅಷ್ಟೇ. ಫಿಶ್ ತಿನ್ಕೊಬಿಟ್ಟಿದ್ವಿ ಅಷ್ಟೊತ್ತಿಗೆ, ನಾವು ನೋಡೋ ಅಷ್ಟೊತ್ತಿಗೆ. ಡೇಂಜರ್ ಪ್ಲೇಸ್ ಅಂತ ಏನಾದರೂ ಅನಿಸಿದ್ರೆ ಲೋಕಲೈಟ್ಸ್ ಹೇಳ್ತಾ ಇರ್ತಾರೆ ಆ ಕಡೆ ಹೋಗಬೇಡಿ ಅಂತ. ಆದರೆ ಜನಗಳಿಗೆ ಏನಾಗಿದೆಯೋ ಗೊತ್ತಿಲ್ಲ. ಈಗ ನೆನ್ನೆನೂ ನಾನು ನ್ಯೂಸ್ ನೋಡಿದೆ, ಇಲ್ಲಿ ಮತ್ತೆ ಇಬ್ಬರು ಇಲ್ಲಿಂದ 3 ಕಿಲೋಮೀಟ್ರ್ ಎಲ್ಲ ಮುಂದೆ ಆಟ ಆಡೋಕ್ಕೋ ಅದೇನಕ್ಕೆ ಹೋಗಿದ್ರು ಅಂತ ಗೊತ್ತಿಲ್ಲ, ಮತ್ತೆ ಸತ್ತೋಗಿದ್ದಾರೆ ಅಂತ. ಬೇಜಾರಾಗೋಯ್ತು ನನಗೆ. ಈ ಥರ ಪ್ಲೇಸಲ್ಲಿ ಎಷ್ಟು ಕಾನ್ಷಿಯಸ್ ಆಗಿದ್ರು ಸಾಲದು, ಆಟ ಆಡೋಕ್ಕೆ ಅಂತಲೇ ಸ್ವಲ್ಪ ಜಾಗ ಬಿಟ್ಟಿದ್ದಾರಲ್ಲ, ಅಲ್ಲಿ ಮಾತ್ರ ಆಟ ಆಡ್ಕೊಂಬರೋದು ಒಳ್ಳೆಯದು. ಮಿಕ್ಕಿದ ಪ್ಲೇಸ್ಗಳನ್ನ ದೂರದಿಂದ ನಿಂತ್ಕೊಂಡು ನೋಡಿದ್ರೇ ಓಕೆ, ಚೆನ್ನಾಗಿ ಕಾಣಿಸಿದ್ರೆ ನಮಗೆ. ನಿಮ್ಗೆ ಎಷ್ಟೇ ಈಜು ಬಂದರೂ ನೀರು ಜೊತೆ ಆಟ ಆಡೋದು ಒಳ್ಳೇದಲ್ಲ. ಮತ್ತು ಪವರ್ ಜೊತೆ ಕೂಡ ಅಲ್ಲಿ ಅಂಗಡಿ ಹುಡುಗರು ಇರ್ತಾರಲ್ಲ, ಅವರೇ ಸಜೆಸ್ಟ್ ಮಾಡ್ತಾ ಇರ್ತಾರೆ ಇಲ್ಲಿ ಹೋಗಿ, ಇಲ್ಲಿ ಸೇಫ್ ಇದೆ, ಇಲ್ಲಿಲ್ಲ ಅಂತ. ನಮಗಂತೂ ಅಟ್ಲೀಸ್ಟ್ ಹೇಳಿದ್ರು. ಈ ಥರ ಫಿಶ್ ಅಂಗಡಿಗಳಂತೂ ಅದು ಎಷ್ಟಿದೆಯೋ ಗೈಸ್, ಈ ಥರ ಮಸಾಲಾಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಆಮೇಲೆ ಬೇಕಾದರೆ ಅದನ್ನು ಎಣ್ಣೆಯಲ್ಲಿ ಕರೆದ್ಬಿಟ್ಟು ಕೊಡ್ತಾರೆ. ಒಂದ್ಸಲ ಉಡುಪಿನ ಅನಿಸ್ಬಿಡ್ತು ನನಗೆ ಈ ಸ್ಟ್ರೀಟ್ ನೋಡಿ. ಈ ಕಡೆ ಇದು ಚಾನಲ್ ಹರಿತಾ ಇದೆ, ಈ ಕಡೆ ಫುಲ್ ಪ್ಯಾಡಿ ಫೀಲ್ಡ್ಸ್. ಏನು ಜೋರಾಗಿ ಈ ಪ್ಲೇಸ್ ಅಂತೂ ಏನು ಚೆನ್ನಾಗಿದೆ ಅಂತೀರಾ. ಅಲ್ಲೇ ಚಾನಲ್ ಹರಿತಾ ಇದೆ, ತೆಂಗಿನ ಮರಗಳು, ಪ್ಯಾಡಿ ಫೀಲ್ಡ್ಸ್, ನೋಡೋಕೆ 2 ಕಣ್ಣು ಸಾಲದು ಮಾತ್ರ. ಈ ಥರ ನ್ಯಾಚುರಲ್ ಆಗಿ ಗ್ರೀನರಿನ ಬೆಳಕಲ್ಲಿ ನೋಡೋದ್ರಿಂದ ಹ್ಯಾಪಿ ಮೂಡ್ ಕೆಮಿಕಲ್ ರಿಲೀಸ್ ಆಗುತ್ತಂತೆ ಗೈಸ್ ಬ್ರೈನಿಂದ. ಬ್ರೈನ್ ಸೆಲ್ಸಿಗೂ ಒಳ್ಳೆಯದು, ಈವನ್ ಕಣ್ಣಿಗಂತೂ ಇನ್ನೂ ತುಂಬ ಒಳ್ಳೆಯದು. ಗ್ರೀನ್ ಕಲರ್ನ ಕಣ್ಣು ತುಂಬ ಕಂಫರ್ಟಬಲ್ ಆಗಿ ಪ್ರೋಸೆಸ್ ಮಾಡುತ್ತಂತೆ, ಬ್ರೈಟ್ ಕಲರ್ಸ್. ಆಮೇಲೆ ನಾವಂತೂ ಈಗ ಸ್ಕ್ರೀನ್ನ ಜಾಸ್ತಿ ನೋಡ್ತಾ ಇರ್ತೀವಿ, ಅದನ್ನೆಲ್ಲ ತೆಗೆದು ಈ ಥರದ ಗ್ರೀನರಿನ ಅಬ್ಸರ್ವ್ ಮಾಡೋದ್ರಿಂದ, ನೋಡೋದ್ರಿಂದ ತುಂಬ ಕಾಮ್ನೆಸ್ ಸಿಗುತ್ತೆ. ಮತ್ತು ಕಣ್ಣು ಮತ್ತು ಬ್ರೈನ್ಗೂ ತುಂಬಾ ಒಳ್ಳೆಯದು. ಎಷ್ಟು ಜನ ಇದ್ದಾರೆ ನೋಡಿ, ನೀರಂತೂ ಆಟ ಆಡೋಕ್ಕೆ ಪರ್ಫೆಕ್ಟಾಗಿದೆ ಇವತ್ತು. ಫೋನ್ ಬಂದಾಗಿಂದ ಅಂತೂ ಎಲ್ಲರಿಗೂ ಒಬ್ಬೊಬ್ಬರೇ ಇರೋಕ್ಕೇ ಇಷ್ಟ ಆಗುತ್ತೆ. ಆದರೆ ಪೇರೆಂಟ್ಸ್ ಜೊತೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಇರುತ್ತೆ ಈ ಥರ ಜಾಗಗಳಿಗೆ ಕರ್ಕೊಂಬಂದು ಆಟ ಆಡೋದ್ರಿಂದ. ಆದರೆ ಕೇರ್ಫುಲ್ ಆಗಿರೋದಂತೂ ಅಷ್ಟೇ ಇಂಪಾರ್ಟೆಂಟು. ಕಾರಿಗೆ ಒಳ್ಳೆ ಪ್ಲೇಸ್ ಸಿಕ್ತು ಪಾರ್ಕಿಂಗ್ಗೆ. ಫುಲ್ ಅಂದರೆ ಫುಲ್ ತುಂಬ ಹೋಗ್ಬಿಟ್ಟಿದೆ ಪಾರ್ಕಿಂಗ್ಗೆ, ಏನಕ್ಕೂ ಜಾಗನೇ ಇಲ್ಲ. ಈ ಬಿಸಿಲು ನೋಡಿದ್ರೆ ಆಟ ಆಡೋಕ್ಕೂ ಮನಸ್ಸಿಲ್ಲ, ಸಖತ್ ಬಿಸಿಲಿದೆ. ನೀರು ಹತ್ರ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ ಏನು ಮಾಡೋದು ಅಂತ. ಕಮ್ಮಿ ಜನ ಇಲ್ಲ ಮಾತ್ರ, ಸೆಕೆಗೂ ಅದಕ್ಕೂ ಎಲ್ಲ ಬಿದ್ದುಬಿಟ್ಟಿದ್ದಾರೆ ನೀರೊಳಗೆ. ಅರಳಿ ಮರ ಎಷ್ಟು ದೊಡ್ಡದಂದರೆ ಇದು ಅರಳಿ ಮರ ತಾನೆ, ಇದೆಂತ ಮರ, ಅರಳಿ ಮರದ ಥರಲ್ಲ. ಇದೆಂಥದ್ದು ತಗೊಂತ ಇದ್ದಾನೆ, ಎಂಥದನ್ನು ಹೇಳಿದ್ರು ಡೋನಟ್ಸ್ ಅಂತೀವಿ, ತಿನ್ನೋ ಡೋನಟ್ಸು, ಆಟ ಆಡೋ ಡೋನಟ್ಸ್. ಕರೆಕ್ಟಾಗಿ ಕಾಗೆ ಕೆಳಗೆ ನಿಂತೀವಿ. ಡೋನಟ್ಸ್ ತಗೋತಾ ಇದ್ದಾರೆ ಆಟ ಆಡೋಕ್ಕೆ, ಆರೆಂಜ್ ತಗೊತಾ ಇದ್ದಾರೆ. ಎಲ್ಲೋ ಚೆನ್ನಾಗಿದೆ ಅನಿಸ್ತು ನನಗೆ.
ನಮ್ಮ ಮುದ್ದು ಅಂತೂ ಇಳ್ದೇ ಬಿಟ್ಟ ನೀರೊಳಗೆ. ಚಿಕ್ಕಮಂಗ್ಳೂರಲ್ಲಿ ಫುಲ್ ಡಿಸಪಾಯಿಂಟ್ ಆಗೋಗ್ಬಿಟ್ಟಿತ್ತು, ಅಲ್ಲಿ ತುಂಬ ತಣ್ಣಗಿತ್ತಲ್ಲ ನೀರು, ಹಾಗಾಗಿ ಇಲ್ಲಿ ಮಾತ್ರ ನೀರು ಆಟ ಆಡೋಕ್ಕೆ ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿತ್ತು. ಮಕ್ಳಿಗಂತೂ ಇನ್ನೂ ಚೆನ್ನಾಗಿದೆ ಆಟ ಆಡೋಕ್ಕೆ. ಆಮೇಲೆ ಜನ ಇದ್ದಾಗ ಹೋದ್ರೇ ಒಳ್ಳೆಯದು ಅನಿಸುತ್ತೆ, ಹೆಲ್ಪ್ ಮಾಡೋಕ್ಕೆ ಜನ ಇರ್ತಾರಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಇನ್ ಕೇಸ್ ಅಂತ ಅಷ್ಟೇ. ಮುದ್ದು ಎಂಟ್ರಿಲ್ಲೇ ಇಳಿದ್ಬಿಟ್ನಲ್ಲ, ನಾನು ನೀರು ತುಂಬ ಕಮ್ಮಿ ಇದೆಯೇನೋ ಅಂತ ಅಂದ್ಕೊಂಡೆ. ನೀರು ಸಾಕಷ್ಟಿದೆ, ಕತ್ತೋರ್ಗೂ ಬರುತ್ತೆ ಮುಂದೆ ಹೋದರೆ ಆಟ ಆಡೋಕ್ಕೆ, ಚೆನ್ನಾಗಿ ಆಟ ಆಡ್ಬೋದು. ನಾವು ತುಂಬ ಹೊತ್ತು ಆಟ ಆಡಿದ್ವಿ. ಸ್ವಲ್ಪ ಸಂತೋಷ ನೋಡಿಕೊಂಡ್ರು ಅನ್ನೋ ಸ್ವಲ್ಪ ಹೊತ್ತು ನಾನು ನೋಡಿಕೊಂಡೆ. ನೀರಲ್ಲಿ ಇಳಿಯೋದು ಬೇಡ ಅಂದ್ಕೊಂಡೆ ನಾನು, ಆಮೇಲೆ ಕೊನೆಗೆ ನಾನು ಇಳಿದು ಚೆನ್ನಾಗಿ ಆಟ ಆಡಿಕೊಂಡು ಬಂದ್ವಿ. ಇಲ್ಲಿಂದ ನೀರು ಕೆಳಗಡೆ ಹೋಗ್ಬೇಕಲ್ಲ, ಇಲ್ಲಿ ಸಖತ್ತು ಪಾಚಿ ಇದೆ ನೋಡಿ, ಸಖತ್ ಸ್ಲಿಪ್ಪರ್ ಇದೆ, ಜಾರ್ತಾ ಇದೆ. ನಿಧಾನ ಅಂದರೆ ನಿಧಾನಕ್ಕೆ ನಡಿಬೇಕು, ಇಲ್ಲಾಂದರೆ ದವ ಕಳದೆ. ಕಾಣಿಸ್ತಿದೆಯಾ ಎಷ್ಟು ಪಾಚಿ ಇದೆ ಅಂತ? ನಾನು ಕಾಣಿಸ್ತಾ ಇದ್ದೀನ ನೋಡಿ ನಿಮಗೆ, ವೈಟ್ ಡ್ರೆಸ್ಸಲ್ಲಿ ಇದ್ದೀನಲ್ಲ, ಅದೇ ನಾನು. ಮುದ್ದು ನೋಡ್ಕೊಳ್ಳೋಕ್ಕೆ ಅಂತ ನಾನು ಇಳಿದೆ. ಹಂಗೆ ತುಂಬ ಹೊತ್ತು ನಾನು ಆಟ ಆಡ್ತಾ ಇತ್ತಲಾಗಿ, ಹೆಂಗಿದ್ರು ನೆಂದಿದ್ನಲ್ಲ ಇನ್ನೇನು ಅಂತ. ವೀಕೆಂಡಿಗೂ ಅದಕ್ಕೂ ತುಂಬ ಜನ. ಸುಮ್ಮನಿರ್ಬೋದು. ವೆಹಿಕಲ್ ಅಂದರೆ ಕಮ್ಮಿ ಇಲ್ಲ, ಅಲ್ಲಿಂದ ಎಂಡವರೆಗೂ ಇದು. ಪಾರ್ಕಿಂಗ್ ಜಾಗ ಇಲ್ಲದೆ ರೋಡ್ ತುಂಬ ಹಾಕ್ಬಿಟ್ಟಿದ್ದಾರೆ. ಇವನು ಯಾರಪ್ಪ ಭೂಪ ಬಂದ ಇಲ್ಲಿ. ಈ ಮರ ನೋಡಿ, ಇಲ್ಲಿ ಎಲ್ಲ ಕಡ್ದಾಕಿದ್ದಾರೆ, ಹೆಂಗ್ ಹುಡ್ತಾ ಇದೆ. ಗ್ರೀನ್ ಇದೆ ನೋಡಿ, ಇಲ್ಲಿ ಭತ್ತ ಕಟ್ ಮಾಡಕ್ಕೆ ಬಂದಿದೆ ಅನ್ಸುತ್ತೆ, ಆವಾಗಲೇ ಬೆಳೆದು. ನಾವಲ್ಲೆಲ್ಲ ಆಟ ಆಡ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ಅದೇ ಕಾರ್ ಮ್ಯೂಸಿಯಂ ಹೇಳಿದ್ನಲ್ಲ, ಅದು ನೋಡ್ಕೊಬರೋಣ ಅಂತ ಹೊರಟಿದ್ದೀವಿ. ಅದಕ್ಕೆ ಮುಂಚೆ ಫಸ್ಟ್ ಬಂದ್ವಲ್ಲ, ಅಲ್ಲಿ ಒಂದು ಫಿಶ್ ಚೆನ್ನಾಗಿತ್ತು, ಅಲ್ಲಿ ಟೇಸ್ಟಿಯಾಗಿತ್ತು. ಅಲ್ಲೇ ಮತ್ತೆ ತಿನ್ಕೊಂಡು ಹೊರಡೋಣ ಅಂತ ಇನ್ನೊಂದ್ಸಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮತ್ತು ಅಲ್ಲಿ ಇದ್ರೊಳಗೆ ಟಬ್ ಒಳಗೆ ಒಂದಷ್ಟು ಕ್ರ್ಯಾಬ್ಸ್ನ ಇಟ್ಟಿದ್ರು ಗೈಸ್, ತೋರಿಸ್ತೀನಿ ನೋಡಿ ನಿಮಗೂ ಅದನ್ನು. ಅದು ಹೆಂಗೆ ಒದ್ದಾಡ್ತಾ ಇತ್ತು ಅದರೊಳಗೆ, ಅದು ನೋಡಿ ನೋಡಿ ಹೆಂಗಪ್ಪ ತಿನ್ನೋದು ಅನಿಸ್ಬಿಡ್ತು ನನಗಂತೂ. ಅಂದ್ರೂ ಬಿಡ್ಲಿಲ್ಲ, ತಿಂದ್ರೆ ಅನ್ಕೊಳ್ಳಿ. ಅದು ಓಡಾಡ್ತಾ ಇದೆ. ನೀನು ತೆಗೆಸ್ಕೊ, ನಂಗೆ ಬೇಡಪ್ಪ. ನೋಡಿ ನೋಡಿ ಹೆಂಗೆ ತಿನ್ನೋದಿಲ್ಲ. ಹಿಡ್ಕೊಳ್ಳಿ ಬೇಕಾದ್ರೆ ಹಿಡ್ಕೋಬೋದು. ನಾನು ಹಿಡ್ದಿರೋ ಥರ ಹಿಂಗೆ ಹಿಡ್ಕೋಬೇಕು, ಎರಡು ಕೈ ಹಿಡ್ಕ ಹಿಡ್ಕೊಳ್ಳಮ್ಮ. ಹಿಂಗೆ ಮಾಡಿ ಸ್ಟ್ರೈಟ್ ಹಿಡ್ಕ. ಆಮೇಲೆ ಸ್ಟ್ರೈಟ್ ಹಿಡ್ಕೊಳ್ಳಮ್ಮ. ಬಿಡಿ ಅದರೊಳಗೆ ನಾನು ಹಿಡ್ಕೊಂತೀನಿ. ಹೆಂಗೆ ಕಾಣಿಸ್ತಾ ಇದೆ ನೋಡಿದ್ರೆ ಕ್ರ್ಯಾಬ್ಸ್. ನಾನು ಇಟ್ಕೊಂಡೆ, ಅನ್ಫಾರ್ಚುನೇಟ್ಲಿ ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಯ್ತು. ಆ ಕ್ರ್ಯಾಬ್ ಇಟ್ಕೊಂಡಿದ್ದೆ ಎಕ್ಸೈಟ್ಮೆಂಟಲ್ಲಿ. ಯಪ್ಪ, ಅದ್ರದ್ದು ಕೊಂಡಿ ಇರುತ್ತಲ್ಲ, ಅದು ತಾನೇ ಏನು ಶಾರ್ಪಾಗಿರುತ್ತಲ್ವ. ನಾನಂತೂ ಇಷ್ಟು ಹತ್ತಿರದಿಂದ ಕ್ರ್ಯಾಬ್ಸ್ನ ನೋಡಿದ್ದು ಇದೇ ಫಸ್ಟು. ಅದು ಈ ಥರ ಒದ್ದಾಡಿ ಇನ್ನೂ ಜೀವ ಇರೋ ಅಂಥ ಕ್ರ್ಯಾಬ್ಸ್ನ ನೋಡಿದ್ದು ಇದೇ ಫಸ್ಟು. ಇಲ್ಲಿ ಹರಿತಾ ಇರುತ್ತಲ್ಲ ನೀರು, ಇದರಲ್ಲಿ ತುಂಬ ಸಿಗುತ್ತೆ ಅನಿಸುತ್ತೆ. ಸಖತ್ ಇಟ್ಕೊಬಂದು ಈ ಥರ ಸ್ಟೋರ್ ಮಾಡ್ಕೊಂಡಿರ್ತಾರೆ ಅವರು, ಅಂದರೆ ಯಾರು ಕೇಳ್ತಾರೋ ಅವ್ರಿಗೆ ಮಾಡಿಕೊಡೋಕ್ಕೆ. ಇದು ನೋಡ್ಕೊಂಡು ನಿಂತ್ಕೊಂಡು ನಾವು ಎಂದಷ್ಟು ಏನೇನೋ ಫಿಶ್ದು ಸ್ಟಾರ್ಟರ್ಸ್ ಎಲ್ಲ ತೊಗೊಂಡಿದ್ವಿ, ಅದು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಮರ್ತೋಯ್ತು ಗೈಸ್. ಇಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಅದೇ ಕಾರ್ ಮ್ಯೂಸಿಯಮಿಗೆ ಹೋದ್ವಿ. ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ, ಓಕೆನಾ? ಆ ಟೈರ್ ನೋಡಿದ ತಕ್ಷಣ ನಾನಂತೂ ತುಂಬ ಇಂಪ್ರೆಸ್ ಆಗೋಗ್ಬಿಟ್ಟೆ. ಹೊರಗಡೆ ನೋಡೋಕ್ಕೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಒಳಗಡೆ ಏನೇನಿದೆ ಅಂತ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್, ಅಲ್ಲಿವರೆಗೂ ಬಾಯ್ ಬಾಯ್.